ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಭಾರತದ ಚುನಾವಣಾ ವ್ಯವಸ್ಥೆ ಎನ್ನುವಂತಹ ಈ ಒಂದು ಅಧ್ಯಾಯದ ಮೊದಲ ಭಾಗದಲ್ಲಿ ನಾವು ಪ್ರಮುಖ ಫಲಿತಾಂಶಗಳಾಗಿರುವಂತಹ ಭಾರತದ ಚುನಾವಣಾ ವ್ಯವಸ್ಥೆಯ ಮುಖ್ಯ ಭೂಮಿಕೆಯಲ್ಲಿ ಭಾರತದ ಚುನಾವಣಾ ಆಯೋಗ, ಅದರ ರಚನೆ ಹಾಗೆ ಅದರ ಕಾರ್ಯಗಳು, ಹಾಗೆ ರಾಜ್ಯ ಚುನಾವಣಾ ಆಯೋಗ ಅದರ ರಚನೆಯ ಬಗ್ಗೆ ತಿಳ್ಕೊಂಡೇವೆ. ಹಾಗೆ ಚುನಾವಣಾ ಕ್ಷೇತ್ರಗಳು ಎಂದರೇನು, ಆ ಚುನಾವಣಾ ಕ್ಷೇತ್ರಗಳ ಎರಡು ವಿಧಗಳಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದುವರೆದು ಮತದಾರರ ಪಟ್ಟಿಯಲ್ಲಿ ನಾವು ಗಮನಿಸಬಹುದಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದ್ವಿ. ಹಾಗೆ ಅತಿ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಮತದಾನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎನ್ನುವಂತಹ 7 ಹಂತಗಳ ಒಂದು ಚುನಾವಣಾ ಪ್ರಕ್ರಿಯೆಯ ವ್ಯವಸ್ಥೆಯನ್ನು ನಾವು ಸವಿಸ್ತಾರವಾಗಿರುವಂತಹ ರೀತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಮುಂದುವರೆದಾಗ ನಾವು ಈ ಒಂದು ಭಾರತ ಚುನಾವಣಾ ವ್ಯವಸ್ಥೆ ಎನ್ನುವಂತಹ ಅಧ್ಯಾಯದ 2ನೇ ಭಾಗವಾಗಿ ಪ್ರಸ್ತುತ ಅವಧಿಯಲ್ಲಿ ನಾವು ಪ್ರಮುಖವಾಗಿರುವಂತಹ ರಾಜಕೀಯ ಪಕ್ಷಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ರಾಜಕೀಯ ಪಕ್ಷಗಳ 2 ವಿಧಗಳಾಗಿರುವಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸಮ್ಮಿಶ್ರ ಸರ್ಕಾರಗಳು ಅವುಗಳೇ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು, ಹಾಗೆ ಈ ಒಂದು ಸಾರ್ವಜನಿಕರ ಅಭಿಪ್ರಾಯಗಳು, ಮಾಧ್ಯಮಗಳು ಸರ್ಕಾರದಲ್ಲಿ ಹೇಗೆ ಪಾತ್ರವನ್ನು ನಿರ್ವಹಿಸುತ್ತವೆ ಎನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಪ್ರಾರಂಭಿಸೋಣ. ಮೊದಲನೇದಾಗಿ ನಾವು ನೋಡ್ತಾ ಹೋಗೋದು ರಾಜಕೀಯ ಪಕ್ಷಗಳು. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಚುನಾವಣೆಗಳು ಎನ್ನುವಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕೈಗನ್ನಡಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರವಾಗಿಯೇ ಕಾರ್ಯನಿರ್ವಹಿಸುವಂತಹ ಸರ್ಕಾರಗಳನ್ನು ರಚಿಸುವಲ್ಲಿ ಈ ಒಂದು ರಾಜಕೀಯ ಪಕ್ಷಗಳು ಮುಖ್ಯ ಭೂಮಿಕೆಯಲ್ಲಿ ಬರುವಂತದ್ದಾಗಿರುತ್ತೆ. ಈ ಜನಪ್ರತಿನಿಧಿಗಳು ಎನ್ನುವಂಥವರು ಜನರಿಂದ ಆಯ್ಕೆಯಾಗಿ ಸರ್ಕಾರ ರಚನೆಯಲ್ಲಿ ಪಾಲ್ಗೊಳ್ತಾ ಹೋಗ್ತಾರೆ. ಲೋಕಸಭೆ ಮತ್ತು ವಿಧಾನಸಭೆ ಎನ್ನುವಂತಹ ವಿಶಿಷ್ಟವಾಗಿರುವಂತಹ ವಿಸ್ತಾರವಾದಂತಹ ಒಂದು ವ್ಯವಸ್ಥೆ ಇಲ್ಲಿ ರಚನೆಯಾಗುತ್ತೆ. ಹಾಗಾದ್ರೆ ಇಂತಹ ಒಂದು ವ್ಯವಸ್ಥೆಗಳಿಂದ ಸರ್ಕಾರಗಳು ರಚನೆಯಾಗಬೇಕಾದಲ್ಲಿ, ಜನರಿಗೆ ಸಮರ್ಪಕವಾದಂತಹ ಆಡಳಿತವನ್ನು ನೀಡುವಲ್ಲಿ ಅವರವರ ನಡುವೆ ಹೊಂದಾಣಿಕೆಗಳು ಬರಬೇಕಾಗುತ್ತೆ. ಜನರು ನಿರ್ದಿಷ್ಟಪಡಿಸಿರ್ತಕ್ಕಂಥ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡಿರುವಂತಹ ಒಂದು ಜನಪ್ರತಿನಿಧಿಗಳ ಗುಂಪನ್ನ ಸರ್ಕಾರ ರಚನೆಗೆ ಆಯ್ಕೆ ಮಾಡಬೇಕಾಗಿರುವುದರಿಂದ ಅಂತಹ ನಿರ್ದಿಷ್ಟವಾಗಿರುವಂತಹ ಧ್ಯೇಯೋದ್ದೇಶಗಳನ್ನು ಹೊಂದಿರುವಂತಹ ಒಂದು ಸಂಘಟನೆಗಳೇ ಈ ರಾಜಕೀಯ ಪಕ್ಷಗಳಾಗಿರ್ತವೆ. ಇಂತಹ ರಾಜಕೀಯ ಪಕ್ಷಗಳ ಮುಖಾಂತರವಾಗಿ ಸರ್ಕಾರಗಳು ರಚನೆ ಆಗಲ್ಪಟ್ಟಿದ್ದೇ ಆದಲ್ಲಿ ಆ ಧ್ಯೇಯೋದ್ದೇಶಗಳ ಮುಖಾಂತರವಾಗಿಯೇ ಆ ಸರ್ಕಾರಗಳು ಜನರಿಗೋಸ್ಕರ ಕಾರ್ಯನಿರ್ವಹಿಸುತ್ತವೆ ಎನ್ನುವಂತಹ ನಂಬಿಕೆ ಇರುವಂತದ್ದಿದೆ. ಹಾಗಾಗಿ ನೋಡಿ, ರಾಜಕೀಯ ಪಕ್ಷಗಳು ಈ ಜನಪ್ರತಿನಿಧಿಗಳು, ಸರ್ಕಾರ ಹಾಗೆ ಜನಸಮುದಾಯ ಇವರ ನಡುವಿನ ಒಂದು ಸಂಬಂಧ ಕಲ್ಪಿಸುವಂತಹ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಜನಸಮುದಾಯಗಳ ನಡುವೆ ಸಂಪರ್ಕ ಕಲ್ಪಿಸಿಕೊಡುವಂತಹ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಒಂದು ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತವೆ. ಕೆಲವೊಮ್ಮೆ ಜನಪ್ರತಿನಿಧಿಗಳಾಗಿ ಬರುವಂತವರಿಗೆ ಈ ರಾಜಕೀಯ ಪಕ್ಷಗಳು ಅವರಿಗೆ ತರಬೇತಿ ಕೊಡುವಂತಹ ಶಾಲೆಗಳಾಗಿ, ತರಬೇತಿ ಕೇಂದ್ರಗಳಾಗಿಯೂ ಸಹಿತ ಕಾರ್ಯವನ್ನ ನಿರ್ವಹಿಸುವಂತಕ್ಕಾಗಿ ನೋಡ್ತೀವಿ. ಇಡೀ ರಾಷ್ಟ್ರದಾದ್ಯಂತಲೂ ಕೂಡ ಹಾಗೆ ಪ್ರತಿ ರಾಜ್ಯದಲ್ಲಿಯೂ ಕೂಡ ತಮ್ಮದೇ ಆದಂತಹ ರೀತಿಯ ವರ್ಚಸ್ಸನ್ನು ಹೊಂದಿರುವಂತಹ ಅನೇಕ ರಾಜಕೀಯ ಪಕ್ಷಗಳನ್ನು ನಾವು ಗುರುತಿಸ್ತಾ ಹೋಗಬಹುದು. ಇಂತಹ ರಾಜಕೀಯ ಪಕ್ಷಗಳನ್ನು ನೋಡ್ತಾ ಹೋದಾಗ ಇವು ಕೇಂದ್ರದ ಕೆಳಮನೆಯಾಗಿರುವಂತಹ ಲೋಕಸಭೆ ಹಾಗೆ ರಾಜ್ಯಗಳ ಕೆಳಮನೆಯಾಗಿರ್ತಕ್ಕಂತಹ ವಿಧಾನಸಭೆಗಳಲ್ಲಿ ಬಹುಮತವನ್ನು ಪಡೆದಂತಹ ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷಗಳು ಅಂತೇಳಿ ಕರೆಸಿಕೊಳ್ತಾರೆ. ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿದಂತಹ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷಗಳು ಅತ್ಯಂತ ಹೆಚ್ಚು ಸ್ಥಾನದಲ್ಲಿ ಲೋಕಸಭಾ ಸದಸ್ಯರಾಗಿದ್ದರೆ ಅಲ್ಲಿ ಲೋಕಸಭಾ ಸದಸ್ಯರ ಸ್ಥಾನಗಳು, ವಿಧಾನಸಭೆಯಲ್ಲಾಗಿದ್ದರೆ ವಿಧಾನಸಭಾ ಸದಸ್ಯರ ಸ್ಥಾನದಲ್ಲಿ ಬಹುಮತವನ್ನ ಪಡೆದು ಆ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡರೆ ಅಂತಹ ಪಕ್ಷಗಳನ್ನ ಆಡಳಿತ ಪಕ್ಷಗಳು ಅಂತೇಳಿ ಕರೀತಾ ಹೋಗ್ತೀವಿ. ಇನ್ನು ಈ ಪಕ್ಷದ ನಂತರದಲ್ಲಿ 2ನೇ ಸ್ಥಾನದಲ್ಲಿ ಬಹುಮತವನ್ನು ಪಡೆದಂತಹ ಪಕ್ಷ ವಿರೋಧ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ. ವಿರೋಧ ಪಕ್ಷ ಅಂತ ಕರೆಸಿಕೊಂಡು ಸರ್ಕಾರದಲ್ಲಿ ಆಡಳಿತ ಪಕ್ಷದ ಕಾರ್ಯ ಚಟುವಟಿಕೆಗಳನ್ನ ಸದಾಕಾಲ ಗಮನಿಸುತ್ತಾ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬರುವಂತಹ ಪಕ್ಷವಾಗಿ ನಾವು ನೋಡ್ತೀವಿ.
ಹೀಗೆ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದಂತಹ ರಾಜಕೀಯ ಪಕ್ಷ ಆಡಳಿತ ಪಕ್ಷವಾಗುತ್ತೆ. ಹಾಗೆ ಎರಡನೇ ಸ್ಥಾನದಲ್ಲಿ ಬಹುಮತವನ್ನು ಪಡೆದಂತಹ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯವನ್ನ ನಿರ್ವಹಿಸುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಈ ರೀತಿಯಾಗಿರುವಂತಹ ರಾಜಕೀಯ ಪಕ್ಷಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನ ವಿಂಗಡಣೆ ಮಾಡಬಹುದು. ಮೊದಲನೇದು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು, ಹಾಗೆ ಎರಡನೇದು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಥವಾ ರಾಜ್ಯ ರಾಜಕೀಯ ಪಕ್ಷಗಳು ಅಂತ ಕರೀತಾ ಹೋಗ್ತೇವೆ. ನೋಡಿ, ಇಲ್ಲಿ ಹೆಸರು ಹೇಳುತ್ತೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು. ಇವು ಇಡೀ ರಾಷ್ಟ್ರಕ್ಕೆ ಭಾರತದಾದ್ಯಂತ ಆವರಿಸಿಕೊಂಡಿರತಕ್ಕಂತಹ ರಾಜಕೀಯ ಪಕ್ಷಗಳಾಗಿದ್ದಾವೆ. ಪ್ರತಿ ರಾಜ್ಯದಲ್ಲಿಯೂ ಕೂಡ ಇವುಗಳು ಕಾರ್ಯವನ್ನು ನಿರ್ವಹಿಸುತ್ತಿರುವಂತದ್ದಿರುತ್ತೆ. ಶಾಖೆಗಳಿರುವಂತದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಜಯಗಳಿಸುತ್ತಿರುವಂತಹ ಪಕ್ಷಗಳಾಗಿರ್ತವೆ. ಹಾಗೆ ವಿಧಾನಸಭೆಯಲ್ಲೂ ಸಹಿತ ಗೌರವಾನ್ವಿತವಾದಂತಹ ಸ್ಥಾನಗಳನ್ನ ಆ ರಾಜ್ಯಗಳಲ್ಲಿ ಪಡ್ಕೊಳ್ತಿರುವುದನ್ನ ನಾವು ಗುರುತಿಸ್ತಾ ಹೋಗ್ಬೋದು. ನೋಡಿ, ಹಾಗಾದ್ರೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಅಂತೇಳಿ ಕರೀತಾ ಹೋದಾಗ ದೇಶದ ಹಲವಾರು ರಾಜ್ಯಗಳಲ್ಲಿ ತಮ್ಮ ಶಾಖೆಗಳನ್ನು ಇವು ಹೊಂದಿರ್ತವೆ. ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಲ್ಲಿ ಈ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ತಮ್ಮ ಶಾಖೆಗಳನ್ನು ಹೊಂದಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಇವು ಜಯವನ್ನು ಗಳಿಸ್ತಾ ಇರುವಂತಹ ಪಕ್ಷಗಳಾಗಿ ನೋಡಬಹುದು. ನೋಡಿ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಗೌರವಯುತ ಸ್ಥಾನಗಳನ್ನ ಹೊಂದಿರುತ್ತವೆ. ಲೋಕಸಭೆಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನದಲ್ಲಿ ಜಯಗಳಿಸುವಂತಹ ಹಂಬಲವನ್ನ ಈ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಹೊಂದಿರ್ತವೆ. ಹಾಗೆ ವಿಧಾನಸಭೆಗಳಲ್ಲೂ ಸಹಿತ ಗೌರವಾನ್ವಿತವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿ ಇವು ಕಾರ್ಯವನ್ನ ನಿರ್ವಹಿಸುತ್ತವೆ. ಜೊತೆಗೆ ಇಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಭಾರತದ ಚುನಾವಣಾ ಆಯೋಗ ಮಾನ್ಯತೆಯನ್ನ ನೀಡುತ್ತೆ. ಭಾರತೀಯ ಚುನಾವಣಾ ಆಯೋಗದ ಮಾನ್ಯತೆಯನ್ನು ಪಡೆದು ಈ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯವನ್ನ ನಿರ್ವಹಿಸಿಕೊಳ್ಳುತ್ತಾ ಇರ್ತವೆ. ಹಾಗಾದ್ರೆ ಇಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಉದಾಹರಣೆಗಳನ್ನು ನೋಡುವಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಭಾರತದ ಕಾಂಗ್ರೆಸ್ ಪಕ್ಷ, ಹಾಗೆ ಭಾರತೀಯ ಜನತಾ ಪಕ್ಷ ಎನ್ನುವಂಥ ಪ್ರಮುಖವಾಗಿ ಉದಾಹರಣೆಗಳಾಗಿ ನಾವು ಕೊಡುವಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಾಗಿ ನಾವು ನೋಡಬಹುದು. ಹಾಗೆ ಮತ್ತೊಂದು ರಾಜಕೀಯ ಪಕ್ಷಗಳ ವಿಧವಾಗಿ ನಾವು ನೋಡುವಂಥದ್ದು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಥವಾ ಮತ್ತೊಮ್ಮೆ ಇದನ್ನು ಹೆಸರಿನಲ್ಲೂ ಕೂಡ ಕರೀತಾರೆ ರಾಜ್ಯ ರಾಜಕೀಯ ಪಕ್ಷಗಳು ಅಂತೇಳಿ ಸಹಿತ ಕರೆಯಲಾಗಿದೆ. ನೋಡಿ, ಈ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಆಯಾ ರಾಜ್ಯದಲ್ಲಿ ಅಥವಾ 2-3 ರಾಜ್ಯಗಳಲ್ಲಿ ಮಾತ್ರ ತಮ್ಮ ಶಾಖೆಗಳನ್ನು ಹೊಂದಿ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇರ್ತವೆ. ನೋಡಿ, ವಿಧಾನಸಭೆಗಳಲ್ಲಿ ಗಣನೀಯ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವಂತಹ ರಾಜ್ಯ ಪಕ್ಷಗಳನ್ನೇ ನಾವು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಂತೇಳಿ ಕರೀಬಹುದು. ಮತ್ತೊಮ್ಮೆ ನೋಡೋದಾದ್ರೆ ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವಂತಹ ರಾಜ್ಯ ಪಕ್ಷಗಳನ್ನೇ ನಾವು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಂತೇಳಿ ಕರೀತೇವೆ. 1 ಅಥವಾ 2-3 ರಾಜ್ಯಗಳಲ್ಲಿ ಮಾತ್ರ ಇವುಗಳು ತಮ್ಮ ಶಾಖೆಗಳನ್ನು ಹೊಂದಿ ವಿಧಾನಸಭೆಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿಕೊಳ್ತವೆ. ಲೋಕಸಭೆಯಲ್ಲೂ ಸಹಿತ ಗೌರವಾನ್ವಿತ ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ಸನ್ನ ಕಂಡಿರುತ್ತವೆ. ಪ್ರಾದೇಶಿಕ ಪಕ್ಷಗಳು ತಮ್ಮ ವರ್ಚಸ್ಸಿನಿಂದ ಬಹುಮತ ಪಡೆದು ಸರ್ಕಾರಗಳನ್ನೇ ರೂಪಿಸಿಕೊಳ್ಳುವಂತಹ ಮಟ್ಟಿಗೆ ಕಂಡುಬರುತ್ತವೆ. ಆಯಾ ರಾಜ್ಯಗಳಲ್ಲಿ ಆ ಒಂದು ರಾಜ್ಯ ಸರ್ಕಾರಗಳನ್ನು ರಚನೆ ಮಾಡಿಕೊಳ್ಳುವಲ್ಲಿ ಈ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ತಮ್ಮ ವರ್ಚಸ್ಸಿನಿಂದ ಸ್ಥಳೀಯವಾಗಿರುವಂತಹ ಗೌರವ ಮನ್ನಣೆಗಳನ್ನು ಪಡೆದು ಆಯಾ ರಾಜ್ಯದಲ್ಲಿ ಸರ್ಕಾರಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳೇ ಗಳಿಸಿಕೊಳ್ತಾ ಇರ್ತವೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗಿಂತಲೂ ರಾಜ್ಯಗಳಲ್ಲಿ ಈ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಒಂದು ವರ್ಚಸ್ಸು ಹೆಚ್ಚಾಗಿರುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಇವು ತಮ್ಮದೇ ಆದಂತಹ ಪಕ್ಷದ ಚಿಹ್ನೆಯನ್ನು ಹೊಂದಿರ್ತವೆ. ಇವತ್ತು ಸಹಿತ ತಮ್ಮದೇ ಆದಂತಹ ಪಕ್ಷದ ದೇವೋದ್ದೇಶವನ್ನು ಹೊಂದಿರುವಂತಹ ಚಿಹ್ನೆಯನ್ನ ಒಳಗೊಂಡಿರ್ತಕ್ಕಂಥದ್ದಾಗಿ ನೋಡಬಹುದು. ಹಾಗಾದ್ರೆ ಪ್ರಮುಖವಾಗಿರುವಂತಹ ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನು ಉದಾಹರಣೆಯಾಗಿ ನೋಡೋದಾದ್ರೆ ತಮಿಳುನಾಡಿನಲ್ಲಿರ್ತಕ್ಕಂಥ DMK ಪಕ್ಷ, ಹಾಗೆ AIADMK ಪಕ್ಷವನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಕರ್ನಾಟಕದಲ್ಲಿರ್ತಕ್ಕಂತಹ JDS ಎನ್ನುವಂತಹ ಪಕ್ಷವನ್ನು ನೋಡೋದು ಉದಾಹರಣೆಯಾಗಿ. ಹಾಗೆ ಮಹಾರಾಷ್ಟ್ರದ ಶಿವಸೇನಾ ಪಕ್ಷ ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಉದಾಹರಣೆಯಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇದಿಷ್ಟು ಈ ಒಂದು ರಾಜಕೀಯ ಪಕ್ಷಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋದಾದ್ರೆ ಗಮನಿಸಬಹುದಾಗಿರ್ತಕ್ಕಂಥ ಅಂಶಗಳು. ಎಲ್ಲ ಅಂಶಗಳನ್ನು ಕೂಡ ಬರೆದಿಟ್ಕೊಳ್ಳೋದು. ಹಾಗಾಗಿ ಮುಂದುವರೆದ ನೋಡುವಂಥದ್ದು ಸಮ್ಮಿಶ್ರ ಸರ್ಕಾರಗಳು.
ಸಮ್ಮಿಶ್ರ ಸರ್ಕಾರ ಅಂತೇಳಿ ಹೆಸರೇ ಸೂಚಿಸುತ್ತೆ, ಸರ್ಕಾರ ಸಮ್ಮಿಶ್ರಣಗೊಂಡು ರಚಿತವಾಗಿರುವಂತಹದ್ದಾಗಿರುತ್ತೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ನಾವು ನೋಡ್ತಾ ಹೋದ್ವಿ, ಬಹುಮತವನ್ನ ಪಡೆದಂತಹ ರಾಜಕೀಯ ಪಕ್ಷ ಆಡಳಿತ ಪಕ್ಷ ಅಂತೇಳಿ ಕರೆಸಿಕೊಂಡು ಸರ್ಕಾರವನ್ನ ರಚನೆ ಮಾಡಿಕೊಳ್ಳುತ್ತೆ. ಹಲವಾರು ಸಂದರ್ಭಗಳಲ್ಲಿ ಎಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ, ಲೋಕಸಭೆ ಅಥವಾ ವಿಧಾನಸಭೆಗಳಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂತಹ ಸ್ಥಾನಗಳನ್ನ ಯಾವುದೇ ಪಕ್ಷ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಿಯೇ ಇರುವುದಿಲ್ಲ. ಆ ಒಂದು ಸ್ಥಾನಗಳಿಗಿಂತಲೂ ಕಡಿಮೆ ಸ್ಥಾನಗಳಲ್ಲಿಯೇ ಪ್ರತಿಯೊಂದು ಪಕ್ಷದವರು ಸಹಿತ ಸ್ಥಾನದಲ್ಲಿ ಜಯವನ್ನ ಗಳಿಸುತ್ತಾರೆ. ಇಂತಹ ಪರಿಸ್ಥಿತಿಯನ್ನ ಅತಂತ್ರ ಸ್ಥಿತಿ ಅಂತೇಳಿ ಕರೀತಾ ಹೋಗ್ತೀವಿ. ಗಮನಿಸಿಕೊಳ್ಳಿ, ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸರ್ಕಾರ ರಚನೆಗೆ ಬೇಕಾಗಿರುವ ಸ್ಪಷ್ಟ ಬಹುಮತ ಬರದಿರುವ ಸಂದರ್ಭದಲ್ಲಿ, ಸ್ಪಷ್ಟ ಬಹುಮತ ಬರದಿರುವ ಸಂದರ್ಭವನ್ನೇ ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ ಅಂತ ಕರೀತೇವೆ. ಇಲ್ಲಿ ಲೋಕಸಭಾ ಚುನಾವಣೆಗಳಲ್ಲಿ ಈ ರೀತಿಯಾಗಿದ್ರೆ ಅತಂತ್ರ ಲೋಕಸಭೆ ಅಂತ ಕರಿತೀವಿ, ಅಥವಾ ರಾಜ್ಯದ ವಿಧಾನಸಭೆಯಲ್ಲಿ ಏನಾದರೂ ಕೂಡ ಸರ್ಕಾರ ರಚನೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸ್ಪಷ್ಟ ಬಹುಮತದ ಸ್ಥಾನಗಳನ್ನ ಯಾವ ಪಕ್ಷವೂ ಕೂಡ ಪಡ್ಕೊಂಡಿಲ್ಲ ಅಂತ ಹೇಳಿದಾಗ ಅದನ್ನ ಅತಂತ್ರ ವಿಧಾನಸಭೆ ಅಂತಲೇ ಕರೀತಾ ಹೋಗುವಂಥದ್ದಿದೆ. ಹೀಗೆ ನಾವು ನೋಡ್ತಾ ಹೋದಾಗ ಉದಾಹರಣೆಯಾಗಿ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಂತೇಳಿ ತೆಗೆದುಕೊಂಡಾಗ ಸರ್ಕಾರವನ್ನು ರಚನೆ ಮಾಡಿಕೊಳ್ಳೋದಕ್ಕೆ ಉದಾಹರಣೆಯಾಗಿ 113 ಸ್ಥಾನಗಳಲ್ಲಿ ಯಾವ ಪಕ್ಷ ಜಯಗಳಿಸುತ್ತೋ ಆ ಪಕ್ಷ ಸರ್ಕಾರ ರಚನೆ ಮಾಡಿಕೊಳ್ಳುತ್ತೆ ಅಂತ ಹೇಳಿದಾಗ, ಕರ್ನಾಟಕದಲ್ಲಿ ಯಾವುದೇ ಪಕ್ಷವು 113 ಸ್ಥಾನದ MLAಗಳು 113 MLAಗಳನ್ನ ಜಯಗಳಿಸಿಲ್ಲ ಅಂತ ಹೇಳಿ ಬಂದಾಗ ಅದನ್ನ ಕರಿತೀವಿ ಅತಂತ್ರ ವಿಧಾನಸಭೆ ಅಂತ ಹೇಳಿ. ಹಾಗೆ ಅತಂತ್ರ ರೀತಿಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಚನೆಗೊಳ್ಳುವಂತಹ ಸರ್ಕಾರವನ್ನೇ ನಾವು ಸಮ್ಮಿಶ್ರ ಸರ್ಕಾರಗಳು ಅಥವಾ ಮೈತ್ರಿ ಸರ್ಕಾರಗಳು ಅಂತೇಳಿ ಕರೀತಾ ಹೋಗ್ತೇವೆ. ಇಲ್ಲಿ ಮೈತ್ರಿಗಳು ಅಂತ ಹೇಳಿದಾಗ, ಸಮ್ಮಿಶ್ರ ಅಂತ ಹೇಳಿ ಕರೆದಾಗ ಅವು ಎರಡು ರೀತಿಯಲ್ಲಿ ಕೂಡಿರ್ತಕ್ಕಂತಹ ಸಮ್ಮಿಶ್ರ ಸರ್ಕಾರವನ್ನು ನಾವು ನೋಡ್ಬೋದು. ಒಂದು ಮತದಾನೋತ್ತರ ಮೈತ್ರಿ, ಮತ್ತೊಂದು ಮತದಾನ ಪೂರ್ವ ಮೈತ್ರಿ. ಹೆಸರೇ ಹೇಳುತ್ತೆ, ಮತದಾನ ಆದ ನಂತರದಲ್ಲಿ ಮೈತ್ರಿಯನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಮತ್ತೊಂದು ಮತದಾನಕ್ಕಿಂತ ಮುಂಚೆನೆ ಮೈತ್ರಿಯನ್ನ ಮಾಡಿಕೊಳ್ಳುವಂಥದ್ದನ್ನ ನೋಡ್ತೇವೆ. ಚುನಾವಣೆ ನಂತರದ ಮೈತ್ರಿ, ಚುನಾವಣೆಗೆ ಮುಂಚಿತವಾಗಿ ಮೈತ್ರಿ. ಯಾವುದಾದರೂ 2 ಅಥವಾ 3 ಪಕ್ಷಗಳು ಚುನಾವಣೆಯ ನಂತರದಲ್ಲಿ ಬಹುಮತ ಪಡೆಯದೇ ಇದ್ದ ಸಂದರ್ಭದಲ್ಲಿ ಆ 2-3 ಪಕ್ಷಗಳು ಸೇರ್ಪಡೆಗೊಂಡು ಬಹುಮತವನ್ನು ಸಾಬೀತುಪಡಿಸಿ ಸರ್ಕಾರವನ್ನು ರಚನೆ ಮಾಡಿಕೊಂಡರೆ ಆ ಒಂದು ಪಕ್ಷಗಳು ಕೊಟ್ಟಿರುವಂತಹ ಮೈತ್ರಿಯನ್ನ ಮತದಾನೋತ್ತರ ಮೈತ್ರಿ ಅಂತ ಹೇಳಿ ಕರೀತೇವೆ. ಇದೇ ರೀತಿಯಲ್ಲಿಯೇ ಚುನಾವಣೆಗಿಂತಲೂ ಮುಂಚಿತವಾಗಿಯೇ ಯಾವುದೋ ಒಂದು ಸಂದರ್ಭದಲ್ಲಿ ಲೋಕಸಭೆ ಅಥವಾ ವಿಧಾನಸಭೆಗಳಲ್ಲಿ ಆಗಿರ್ಬೋದು, ಚುನಾವಣೆಗಿಂತ ಮುಂಚಿತವಾಗಿಯೇ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಪರಸ್ಪರ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿ ಆ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡಲ್ಲಿ ಅದನ್ನ ಮತದಾನ ಪೂರ್ವ ಮೈತ್ರಿ ಅಂತಲೇ ಕರೀತಾ ಹೋಗುವಂಥದ್ದಿದೆ. ಹೀಗೆ 2 ರೀತಿಯಲ್ಲೂ ಸಹಿತ ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗುವಂತಹ ಅವಕಾಶವನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ಹೀಗೆ 2ಕ್ಕಿಂತ ಹೆಚ್ಚು ಪಕ್ಷಗಳ ಸಹಕಾರದಿಂದ ರಚಿತಗೊಂಡಂತಹ ಸರ್ಕಾರವನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರೀತಾ ಹೋಗಬಹುದಾಗಿದೆ. ಸಮ್ಮಿಶ್ರ ಸರ್ಕಾರ ಅಂದ್ರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಸಹಕಾರದಿಂದ ರಚನೆ ಮಾಡಿರ್ತಕ್ಕಂಥದ್ದು. ಆ ಸಹಕಾರ ಮತದಾನೋತ್ತರವಾಗಿಯೂ ಆಗಿರ್ಬೋದು, ಮತದಾನ ಪೂರ್ವನೂ ಕೂಡ ಆಗಿರ್ಬೋದು. ಒಟ್ಟಾರೆಯಾಗಿ ಆ ಸಹಕಾರದಿಂದ ರಚಿಸಿಕೊಂಡಂತಹ ಸರ್ಕಾರವನ್ನೇ ಸಮ್ಮಿಶ್ರ ಸರ್ಕಾರಗಳು ಅಂತೇಳಿ ಕರೀತಾ ಹೋಗ್ತೇವೆ. ಕೆಲವೊಮ್ಮೆ ಏನಾಗುತ್ತೆ, ಈ ರೀತಿ 2ಕ್ಕಿಂತ ಹೆಚ್ಚು ಪಕ್ಷಗಳು ಸಹಕಾರವನ್ನು ಕೊಟ್ಟು ಸರ್ಕಾರಗಳನ್ನು ರಚನೆ ಮಾಡಿಕೊಂಡಾಗ ಆ 2 ಪಕ್ಷಗಳು ಅಥವಾ 3 ಪಕ್ಷಗಳಿದ್ದರೆ 3 ಪಕ್ಷಗಳಿಗೂ ಸಹಿತ ಸರ್ಕಾರದಲ್ಲಿ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡಿಕೊಂಡು ಅವರಿಗೆ ಮಂತ್ರಿಮಂಡಲದ ಅವಕಾಶವನ್ನು ಕೊಡಬೇಕಾಗಿ ಬರುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಮೈತ್ರಿಯನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ, ಆದರೆ ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಪಡೆಯದೆ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಅದನ್ನು ನಾವು ಬಾಹ್ಯ ಬೆಂಬಲ ಅಂತ ಕರಿತೇವೆ. ನೋಡಿ, ಮೈತ್ರಿಕೂಟದ ಪಕ್ಷ, ಯಾವ ಒಂದು ಪಕ್ಷ ಸಹಕಾರವನ್ನು ಕೊಡುತ್ತೋ ಅದನ್ನು ಮೈತ್ರಿಕೂಟದ ಪಕ್ಷ
ಪಕ್ಷ ಅಂತ ಕರೀತೇವೆ. ಮೈತ್ರಿಕೂಟದ ಪಕ್ಷವು ಅಧಿಕಾರದಲ್ಲಿ ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನ ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡುತ್ತೋ ಅದನ್ನು ನಾವಿಲ್ಲಿ ಪ್ರಮುಖ ಪಕ್ಷ ಅಂತೇಳಿ, ಅತ್ಯಂತ ಹೆಚ್ಚು ಸಂಖ್ಯೆ ಜಯಗಳಿಸಿರುವಂತಹ ಪಕ್ಷ ಆಗಿರುತ್ತೆ. ಆ ಪ್ರಮುಖ ಪಕ್ಷವೊಂದನ್ನ ಬೆಂಬಲಿಸಿದರೆ ಅದನ್ನ ಬಾಹ್ಯ ಬೆಂಬಲ ಅಂತೇಳಿ ಕರೀತೇವೆ. ಹೀಗೆ ಯಾವುದೋ ಒಂದು ಪಕ್ಷ ಇನ್ನೊಂದು ಬೃಹತ್ ಸ್ಥಾನ ಜಯಗಳಿಸಿರ್ತಕ್ಕಂಥ ಪಕ್ಷಕ್ಕೆ ತಾನು ಬೆಂಬಲವನ್ನು ಕೊಟ್ಟು, ನಾವು ಮಂತ್ರಿಮಂಡಲದಲ್ಲಿ ಪಾಲ್ಗೊಳ್ಳೋದಿಲ್ಲ, ನೀವು ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ, ನಾವು ನಿಮಗೆ ಬಹುಮತವನ್ನು ನೀಡ್ತೇವೆ ಎನ್ನುವಂಥ ರೀತಿ ಬಂದಾಗ ಅದನ್ನ ಬಾಹ್ಯ ಬೆಂಬಲ ಅಂತ ಕರೀತೀವಿ. ಸರ್ಕಾರದಲ್ಲಿ ಪಾಲನ ಪಡ್ಕೊಂಡು ಸರ್ಕಾರ ರಚನೆ ಮಾಡಿಕೊಂಡ್ರೆ ಅದನ್ನ ಸಮ್ಮಿಶ್ರ ಸರ್ಕಾರ ಅಂತೇಳಿ ಬಹುಮುಖ್ಯವಾಗಿ ಕರೀತಾ ಹೋಗಬಹುದಾಗಿದೆ. ಆಂತರಿಕ ಬೆಂಬಲ ಅಂತ ಕೂಡ ಅದನ್ನು ಸಾಮಾನ್ಯವಾಗಿ ಗುರುತಿಸಬಹುದು. ಹೀಗೆ 1989ರ ನಂತರದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಸಮ್ಮಿಶ್ರ ಸರ್ಕಾರಗಳು ರಚನೆಗೊಂಡಿರುವಂತಹ ನಾವಿಲ್ಲಿ ಕಾಣ್ತಾ ಹೋಗಬಹುದಾಗಿದೆ. ಈ ಸಮ್ಮಿಶ್ರ ಸರ್ಕಾರಗಳು ನಮ್ಮ ಒಂದು ಸಮಾನತೆ, ಸಹಕಾರ, ಹೊಂದಾಣಿಕೆಯಂತಹ ಅಂಶಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದಾಗಿ ನೋಡಬಹುದು. ಇದಿಷ್ಟು ಸಮ್ಮಿಶ್ರ ಸರ್ಕಾರಗಳ ಬಗ್ಗೆ ನಾವು ನೋಡ್ತಾ ಹೋದಾಗ, ಅದನ್ನು ಮುಂದುವರೆದಾಗ ನಾವು ಈ ಸಾರ್ವಜನಿಕರ ಅಭಿಪ್ರಾಯಗಳು, ಮಾಧ್ಯಮಗಳು ಸರ್ಕಾರಗಳಲ್ಲಿ ಹೇಗೆ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಅಂತಲೇ ನೋಡೋಣ. ಮುಂದುವರಿದು ನಾವು ನಮ್ಮ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯಲ್ಲಿ, ಸರ್ಕಾರದ ರಚನೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಎನ್ನುವಂತಹ ಪ್ರಕ್ರಿಯೆಗಳನ್ನು ನಾವು ಗಮನಿಸಿ ನೋಡ್ತಾ ಹೋದಾಗ ಅಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಹಾಗೆಯೇ ಮಾಧ್ಯಮಗಳು ಈ ಪ್ರಜಾಪ್ರಭುತ್ವ ಧೋರಣೆಯನ್ನು ಹೊಂದಿರತಕ್ಕಂತಹ ನಮ್ಮ ರಾಷ್ಟ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಬರುವಂತಹ ಅಂಶಗಳಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಅಭಿವೃದ್ಧಿ ಎನ್ನುವಂಥದ್ದು, ಆಡಳಿತ ವ್ಯವಸ್ಥೆ ಎನ್ನುವಂತಹದ್ದು ನಾವು ನೋಡ್ತಾ ಹೋದಾಗ ಎರಡೂ ಕಡೆಗಳಿಂದಲೂ ಕೂಡ ಸಮಾನವಾಗಿರ್ತಕ್ಕಂತಹ ಮನೋಧೋರಣೆಗಳು ಕಂಡು ಬಂದಾಗ ಮಾತ್ರ ಅವುಗಳು ಅಭಿವೃದ್ಧಿಯ ತುಟ್ಟ ತುದಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅವಶ್ಯಕತೆ ಇರುವಂತವರ ಬೇಕು ಬೇಡಗಳು ನೀಡುವವರಿಗೆ ಗೊತ್ತಾಗಬೇಕಾಗುತ್ತೆ. ಆಗ ಮಾತ್ರ ಅವಶ್ಯಕವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ನಾವು ನೀಡೋದಕ್ಕೆ ಸಾಧ್ಯವಾಗುತ್ತೆ ಅಲ್ವಾ? ಹಾಗಾದ್ರೆ ನಮ್ಮ ರಾಷ್ಟ್ರದಲ್ಲೂ ಸಹಿತ ಈ ಒಂದು ಸರ್ಕಾರಗಳಿಗೆ ಈ ಸಾರ್ವಜನಿಕರ ಅಭಿಪ್ರಾಯ ಎನ್ನುವಂಥದ್ದು ಸಹಿತ ಅಷ್ಟೇ ಪ್ರಮುಖವಾಗಿರುವಂತಹ ರೀತಿ ಇರುತ್ತೆ. ಸರ್ಕಾರಗಳು ಎನ್ನುವಂಥವು ನಮ್ಮಿಂದ ಆಯ್ಕೆಯಾಗಿರುವಂತಹ ಜನಪ್ರತಿನಿಧಿಗಳಿಂದಲೇ ರಚಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿರುತ್ತೆ. ಹಾಗಾದ್ರೆ ಆ ಒಂದು ಜನಪ್ರತಿನಿಧಿಗಳು ನಮ್ಮಿಂದಲೇ ಹೋಗಿರ್ತಕ್ಕಂಥವರಾಗಿರ್ತಾರೆ, ನಮ್ಮ ನಡುವೆ ಇರುವಂತವರೇ ಆಗಿರ್ತಾರೆ. ಆದರೆ ಆ ಸ್ಥಾನದಲ್ಲಿರ್ತಕ್ಕಂಥವರಿಗೆ ನಮ್ಮಗಳ ಅಭಿಪ್ರಾಯಗಳನ್ನ, ನಮ್ಮ ಅಭಿವ್ಯಕ್ತಿಗಳನ್ನ ಅವರಿಗೆ ತಿಳಿಸುವಂತಹದ್ದು ಕೂಡ ಪ್ರಮುಖವಾಗಿರುತ್ತೆ. ಅದನ್ನೇ ಸಾರ್ವಜನಿಕರ ಅಭಿಪ್ರಾಯ ಅಂತ ಕರೀತಾ ಹೋಗಬಹುದಾಗಿದೆ. ನೋಡಿ, ಸಾಮಾನ್ಯ ಪ್ರಜೆಯೊಬ್ಬ ತನಗೆ ಸಂಬಂಧಿಸಿದ ನಿರ್ದಿಷ್ಟ ವಿಷಯವೊಂದಕ್ಕೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸುವುದನ್ನೇ ಸಾರ್ವಜನಿಕ ಅಭಿಪ್ರಾಯ ಅಂತ ಕರೀತಾ ಹೋಗ್ತೀವಿ. ಇದು ಒಬ್ಬ ವ್ಯಕ್ತಿಯ ಅಭಿಪ್ರಾಯವೂ ಕೂಡ ಆಗಿರ್ಬೋದು, ಅಥವಾ ಆ ಅಭಿಪ್ರಾಯ ಆ ಒಂದು ಜನಸಮೂಹದ ಎಲ್ಲರ ಅಭಿಪ್ರಾಯವೂ ಸಹಿತ ಆಗಿರ್ಬೋದಾಗುತ್ತೆ. ಈ ಒಂದು ಅಭಿಪ್ರಾಯ ಎನ್ನುವಂಥದ್ದು ಯಾವುದಾದ್ರೂ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ತಮ್ಮದೇ ಆದಂತಹ ಒಂದು ನಿಲುವುಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಆಗಿರುತ್ತೆ. ಈ ನಿಲುವುಗಳು ಜನಸಮುದಾಯದಲ್ಲಿ ಬರಬೇಕು ಅಂತ ಹೇಳಿದಾಗ ಸರ್ಕಾರಗಳ ಕಾರ್ಯಗಳು ಸಹಿತ ಅಲ್ಲಿ ಚಾಚೂ ತಪ್ಪದೆ ಪಾಲ್ಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಆ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಗಮನಿಸಿಬಿಟ್ಟೆ ಜನರು ತಮ್ಮ ಅಭಿಪ್ರಾಯಗಳನ್ನ ನೀಡುತ್ತಾ ಹೋಗ್ತಾರೆ. ಹಾಗೆ ಈ ಅಭಿಪ್ರಾಯಗಳು ಸಹಿತ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳಿಗೆ ತಮ್ಮದೇ ಆದಂತಹ ನಿಯಮಗಳನ್ನ, ನಿಲುವುಗಳನ್ನ, ನೀತಿಗಳನ್ನ, ಯೋಜನೆಗಳನ್ನ ರೂಪಿಸಿಕೊಳ್ಳುವುದಕ್ಕೆ ಒಂದು ಅಸ್ತ್ರಗಳಾಗಿ ಪಾಲ್ಗೊಳ್ಳುತ್ತವೆ. ನಮ್ಮ ಯಾವುದೇ ಜನರ ಅಭಿಪ್ರಾಯಗಳು ಈ ಒಂದು ಸರ್ಕಾರಗಳಿಗೆ ಅಥವಾ ರಾಜಕೀಯ ಪಕ್ಷಗಳಿಗೆ ತಿಳಿಯದೆ ಹೋದಲ್ಲಿ ಆ ಒಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಏಕ ರೀತಿಯ ಒಮ್ಮುಖವಾದಂತಹ ಒಂದು ಆಡಳಿತವನ್ನು ನಡೆಸುವಂತಹ ಅವಕಾಶಗಳು ಕೂಡ ಬಂದ್ಬಿಡ್ತವೆ. ಹಾಗಾಗಿ ಸಾರ್ವಜನಿಕರ ಅಭಿಪ್ರಾಯಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚಿನ ಮನ್ನಣೆ ಇದೆ ಅಂತ ಹೇಳಿ ನಾವು ಕರೀತಾ ಹೋಗಬಹುದಾಗುತ್ತೆ. ನೋಡಿ, ಯಾಕಂತ ಹೇಳಿದ್ರೆ ಸರ್ಕಾರ ಸಾರ್ವಜನಿಕರ ಅಭಿಪ್ರಾಯದ ಮೇಲೆಯೇ ನಿಯಮಗಳನ್ನು ರೂಪಿಸ್ತಾ ಹೋಗುತ್ತೆ. ಜನರ ಬೇಡಿಕೆಗಳೇನಿದ್ದಾವೆ, ಜನರ ಆಕಾಂಕ್ಷೆಗಳೇನಿದ್ದಾವೆ, ಯಾವ ರೀತಿಯ ಸಮಸ್ಯೆಗಳಿದ್ದಾವೆ, ಯಾವ ರೀತಿಯ ಅವಕಾಶಗಳು ಅವರಿಗೆ ಬೇಕಾಗಿದೆ, ಇಡೀ ರಾಷ್ಟ್ರದಾದ್ಯಂತ, ಇಡೀ ರಾಜ್ಯದಾದ್ಯಂತ ಎಂತಹ ಒಂದು ಅಭಿಪ್ರಾಯಗಳಿದ್ದಾವೆ ಅವುಗಳನ್ನು
ಗಮನಿಸಿಬಿಟ್ಟೆ ಸರ್ಕಾರಗಳು ತಮ್ಮ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಹೋಗಬೇಕಾಗುತ್ತೆ. ನಮ್ಮ ರಾಷ್ಟ್ರ ಅನೇಕ ಧರ್ಮ, ಅನೇಕ ಸಂಸ್ಕೃತಿ, ಅನೇಕ ಭಾಷೆ, ಅನೇಕ ಪ್ರಾದೇಶಿಕ ಅಂಶವನ್ನು ಒಳಗೊಂಡಿರ್ತಕ್ಕಂತಹ ಜನರು ಜೀವಿಸುತ್ತಿರುವಂತಹ ಬೃಹತ್ ರಾಷ್ಟ್ರವಾಗಿರುವುದರಿಂದ ಅವರೆಲ್ಲರ ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಿಸಿಕೊಂಡು ಅವರಿಗೆ ಅನುಗುಣವಾಗಿರುವಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಜಾರಿಗೊಳಿಸುವಂತಹದ್ರಲ್ಲಿ ಈ ಸಾರ್ವಜನಿಕ ಅಭಿಪ್ರಾಯಗಳು ಮನ್ನಣೆಯನ್ನ ಪಡೆದುಕೊಳ್ಳುತ್ತವೆ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಜನಾಭಿಪ್ರಾಯವನ್ನ ಬೆಂಬಲಿಸಲೇಬೇಕು. ಈ ರಾಜಕೀಯ ಪಕ್ಷಗಳು ಸಹಿತ ತಮ್ಮ ದೇಶಗಳನ್ನು ರೂಪಿಸುವಲ್ಲಿಯೂ ಸಹಿತ ಜನಾಭಿಪ್ರಾಯಗಳು ಮನ್ನಣೆಯನ್ನ ಕೊಡಲೇಬೇಕಾಗುತ್ತೆ. ಸರ್ಕಾರಗಳು ಸಹಿತ ಕಾರ್ಯನಿರ್ವಹಿಸುವಲ್ಲಿ ಏಕ ರೀತಿಯಿಂದ ಕಾರ್ಯನಿರ್ವಹಿಸಿಕೊಂಡು ಹೋದ್ರೆ ಅದನ್ನು ನಾವು ಸರ್ವಾಧಿಕಾರಿತ್ವದ ಧೋರಣೆ ಅಂತೇಳಿ ಕರೀತೇವೆ. ಅದರ ಬದಲಾಗಿ ಜನರೊಂದಿಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಅವುಗಳನ್ನು ಮನ್ನಣೆಯನ್ನು ಪಡೆದು ಅವುಗಳನ್ನು ಒಪ್ಪಿ ಸರ್ಕಾರ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಈ ರೀತಿಯಾಗಿ ಸಾರ್ವಜನಿಕರ ಅಭಿಪ್ರಾಯಗಳು, ಜನಸಮೂಹದ ಅಭಿಪ್ರಾಯಗಳು ಸರ್ಕಾರಕ್ಕೆ, ಸರ್ಕಾರದ ಒಂದು ಅಧಿನಿಯಮಗಳು, ಯೋಜನೆಗಳು ಜನರಿಗೆ ತಲುಪುವಂತಹದರಲ್ಲಿ ಬಹುಮುಖ್ಯವಾಗಿರುವಂತಹ ರೀತಿಯಲ್ಲಿ ರೇಡಿಯೋ, ದೂರದರ್ಶನ, ವೃತ್ತಪತ್ರಿಕೆಗಳು, ಹಾಗೆ ನಿಯತಕಾಲಿಕೆಗಳು, ಹಾಗೆ ಅತ್ಯಾಧುನಿಕವಾಗಿರುವಂತಹ ಅಂತರ್ಜಾಲ ವ್ಯವಸ್ಥೆ, ಹಾಗೆ ಇತರೆ ಅನೇಕ ಮೀಡಿಯಾಗಳು ಇವತ್ತು ನೆರವಾಗುತ್ತಿರುವಂತದ್ದಾಗಿ ನೋಡಬಹುದು. ಇವತ್ತು ಕೂತಲ್ಲಿಯೇ ನಾವು ಇಡೀ ರಾಷ್ಟ್ರದ ಆಡಳಿತದ ಚಿತ್ರಣವನ್ನು ನಾವು ಗಮನಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ನಮ್ಮ ಅಭಿಪ್ರಾಯಗಳನ್ನ ನಮ್ಮ ಜನನಾಯಕರಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೂ ಕೂಡ ತಲುಪಿಸಬಹುದಾಗಿರ್ತಕ್ಕಂಥ ಅವಕಾಶಗಳನ್ನ ಈ ರೇಡಿಯೋ, ದೂರದರ್ಶನ, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು, ಅಂತರ್ಜಾಲ ವ್ಯವಸ್ಥೆಗಳು ನಮಗೆ ಕಲ್ಪಿಸಿಕೊಟ್ಟಿರುವುದನ್ನ ನಾವಿಲ್ಲಿ ಗಮನಿಸಬಹುದಾಗಿರುವಂಥದ್ದು. ಹಾಗಾದ್ರೆ ಈ ರೀತಿಯಲ್ಲಿ ಜನಾಭಿಪ್ರಾಯ ಎನ್ನುವಂಥದ್ದು ಈ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಎನ್ನುವಂಥದ್ರಲ್ಲಿ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸುತ್ತೆ. ಈ ಮಾಧ್ಯಮ ಜನಾಭಿಪ್ರಾಯದ ಮುಖಾಂತರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸಿ ಬೆಳೆಸುತ್ತಿರುವಂತಹ ಒಂದು ಸಂಘಟನೆಗಳಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ನೋಡಿ, ಹಾಗಾದ್ರೆ ಸರ್ಕಾರದ ಯೋಜನೆಗಳು ಮತ್ತು ನಿಯಮಗಳನ್ನ ಜನರಿಗೆ ತಿಳಿಸ್ತಾ ಹೋಗ್ತಾರೆ. ಇವತ್ತಿನ ದಿನಮಾನದಲ್ಲಿ ಸರ್ಕಾರ ಯಾವುದಾದ್ರೂ ಒಂದು ಯೋಜನೆಯನ್ನ, ಒಂದು ನಿಯಮವನ್ನ, ನೀತಿಯನ್ನ ಜಾರಿಗೊಳಿಸಲ್ಪಟ್ಟಿದೆ ಎಂದ ತಕ್ಷಣಕ್ಕೆ, ಅದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ತಕ್ಷಣವೇ ಇಡೀ ರಾಷ್ಟ್ರದಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಅದರ ಮಾಹಿತಿಯನ್ನು ತಲುಪಿಸುವಲ್ಲಿ ಮಾಧ್ಯಮಗಳೇ ಸಹಕಾರ ಆಗ್ತವೆ. ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂತಹ ದೂರದರ್ಶನ, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು, ರೇಡಿಯೋ, ಇತ್ತೀಚಿನದಾಗಿರ್ತಕ್ಕಂಥ ಎಲ್ಲರಿಗೂ ಸುಲಭವಾಗಿ ತಲುಪಲು ಅವಕಾಶ ಇರುವಂತಹ ಅಂತರ್ಜಾಲ ವ್ಯವಸ್ಥೆಯ ಮುಖಾಂತರವಾಗಿ ಸರ್ಕಾರದ ಯೋಜನೆಗಳೆಲ್ಲವೂ ಸಹಿತ ಅವುಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಜನರನ್ನ ತಲುಪ್ತಾ ಇದ್ದಾರೆ. ಹಾಗೆಯೇ ಈ ಜನರ ಸಾರ್ವಜನಿಕರ ಅಭಿಪ್ರಾಯವೂ ಸಹಿತ, ಜನಾಭಿಪ್ರಾಯಗಳನ್ನು ಸಹಿತ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳಿಗೆ ತಿಳಿಸುವಂತಹ ನಿಟ್ಟಿನಲ್ಲಿ, ಆ ಜನಾಭಿಪ್ರಾಯಗಳಿಗೂ ಕೂಡ ಗೌರವವನ್ನು ತಂದುಕೊಡುವ ನಿಟ್ಟಿನಲ್ಲಿ ಮಾಧ್ಯಮಗಳು ಪಾತ್ರವನ್ನು ನಿರ್ವಹಿಸುತ್ತವೆ. ಹಾಗಾದ್ರೆ ಪ್ರಜಾಪ್ರಭುತ್ವ ಎನ್ನುವಂತಹ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಎನ್ನುವಂತಹ ಈ ತತ್ವ ಸಾಕಾರಗೊಳ್ಳಬೇಕಾದ್ರೆ ಈ ಜನಾಭಿಪ್ರಾಯದ ಒಂದು ಅಂಶಗಳನ್ನ ಮಾಧ್ಯಮಗಳು ವರ್ಗಾಂತರ ಮಾಡ್ತಾ ಇರುವಂಥದ್ದು. ಸರ್ಕಾರ ಮತ್ತು ಜನ ಸಮೂಹದ ನಡುವೆ ಒಂದು ಮಾಧ್ಯಮಗಳು ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಿದ್ದಾವೆ ಎನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ನೋಡಿ, ಹಾಗಾದ್ರೆ ಈ ಮಾಧ್ಯಮಗಳು ತಮ್ಮ ಕೆಲಸವನ್ನು ನಿರ್ವಹಿಸುವಾಗ ಯಾವ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗಬೇಕು ಅನ್ನೋದಾದ್ರೆ, ಇವುಗಳು ಸತ್ಯವಾದ, ಭೀತಿ ಇಲ್ಲದ, ಪಕ್ಷಪಾತವಿಲ್ಲದ ಅಭಿಪ್ರಾಯಗಳನ್ನ ದೊರಕಿಸಿಕೊಡಬೇಕಾಗುತ್ತೆ. ಮಾಧ್ಯಮಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಪೂರ್ವಗ್ರಹ ಪೀಡನೆಗೆ ಒಳಗಾಗದೆ ಅಥವಾ ಒಮ್ಮುಖವಾಗಿರ್ತಕ್ಕಂತಹ ಎಡಪಂಥೀಯ ಅಥವಾ ಬಲಪಂಥೀಯ ಧೋರಣೆಗಳನ್ನು ಒಪ್ಪಿಕೊಳ್ಳದೆ ಸತ್ಯವಾಗಿರುವಂತಹ ನಿಲುವಿನ ಮುಖಾಂತರವಾಗಿ ಯಾವುದೇ ಭೀತಿ ಇಲ್ಲದೆ ನಿರ್ಭೀತವಾಗಿ ಸರ್ಕಾರದ ಅಂಶಗಳನ್ನು ಜನರಿಗೆ, ಜನರ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ತಿಳಿಸಿಕೊಡುವಂತಹ ಕೆಲಸವನ್ನ ಚಾಚೂ ತಪ್ಪದೆ ಮಾಡಬೇಕಾಗಿದೆ. ಇಲ್ಲಿ ಏನಾದರೂ ಕೂಡ ಗೊಂದಲಗಳು ಉಂಟಾದರೆ ಸ್ವಯಂ ಪ್ರೇರಿತವಾಗಿ ಇರ್ತಕ್ಕಂಥ ಅಂಶಗಳನ್ನೇ ಪ್ರಚುರಪಡಿಸ್ತಾ ಹೋದರೆ, ಒಮ್ಮುಖವಾಗಿರುವಂತಹ ರೀತಿಯಲ್ಲಿ ಆ ವಿಷಯಗಳನ್ನ ಪ್ರಚುರಪಡಿಸ್ತಾ ಹೋದಾಗ ಈ ಮಾಧ್ಯಮಗಳ ಒಂದು ದೇಶವಿರುವುದಕ್ಕೆ ಸಾಧ್ಯವಿಲ್ಲ. ಯಾರ ಮೇಲೂ ಬಲವನ್ನು ಹೊಂದಿ, ಒಂದೇ ಅಭಿಪ್ರಾಯವನ್ನು ಹೊಂದಿ ಮಾಧ್ಯಮಗಳು ಕಾರ್ಯನಿರ್ವಹಿಸಬಾರದು.
ಜನರೆಲ್ಲರ ಅಭಿಪ್ರಾಯಗಳನ್ನು ಕೂಡ ಒಟ್ಟುಗೂಡಿಸಿಕೊಂಡು ಇವುಗಳು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಪಕ್ಷಾತೀತವಾಗಿರ್ತಕ್ಕಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಮಾಧ್ಯಮಗಳು ಜನರನ್ನ ತಲುಪುವುದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಹಾಗೆ ಮುಂದುವರೆದಾಗಿ ನಾವು ನೋಡ್ತಾ ಹೋಗೋದು, ಮಾಧ್ಯಮಗಳು ಪ್ರಮುಖವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುವಾಗ, ಜನರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಬಿತ್ತರಿಸುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಮಾಧ್ಯಮಗಳು ಸಹಿತ ಐಕ್ಯತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಎನ್ನುವಂತಹ ತತ್ವಗಳಿಗೆ ಬದ್ಧರಾಗಿರಬೇಕಾಗುತ್ತೆ. ಈ ಅಂಶಗಳನ್ನ ಎಲ್ಲರೂ ಕೂಡ ಮರೆತು ಇವುಗಳಿಗೆ ವಿರುದ್ಧವಾಗಿರುವಂತಹ ರೀತಿಯಲ್ಲಿ ನಡೆದುಕೊಂಡಿದ್ದೆ ಆದಲ್ಲಿ ಆ ಮಾಧ್ಯಮಗಳೆಲ್ಲವೂ ಕೂಡ ಜನರನ್ನು ಒಡೆಯುವಂತಹ, ಸಮಾಜವನ್ನು ಒಡೆಯುವಂತಹ, ದೇಶವನ್ನೇ ವಿಘಟಿಸುವಂತಹ ಅಸ್ತ್ರಗಳಾಗಿಯೂ ಸಹಿತ ಮಾರ್ಪಾಡಾಗಿದ್ದಾವೆ. ಉದಾಹರಣೆಗೆ ನಾವು ಸ್ವತಂತ್ರ ಹೋರಾಟದಲ್ಲಿ ಹೋರಾಟಗಾರರು ಸಹಿತ ಇಂತಹ ಮಾಧ್ಯಮಗಳ ಮುಖಾಂತರವಾಗಿಯೇ, ಪತ್ರಿಕೆಗಳ ಮುಖಾಂತರವಾಗಿಯೇ ಸ್ವತಂತ್ರ ಹೋರಾಟದಲ್ಲಿ ಜನರನ್ನ ತಲುಪೋದಕ್ಕೆ ಸಾಧ್ಯವಾಗಿರೋದು ಅಲ್ವಾ? ಹಾಗಾಗಿನೇ ಈಗಲೂ ಸಹಿತ ಈ ಒಂದು ಅಂಶಗಳ ಮನ್ನಣೆಯನ್ನೇ ಹೊಂದಿ ಮಾಧ್ಯಮಗಳು ಸಹಿತ ಕಾರ್ಯನಿರ್ವಹಿಸಿದಾಗ ಮಾತ್ರ ಅವುಗಳ ದೇಶಗಳು ಈಡೇರಲ್ಪಡ್ತವೆ. ಹಾಗಾದರೆ ಇಂತಹ ರೀತಿಯ ಮಾಧ್ಯಮಗಳು ಹೇಗೆ ಕಾರ್ಯನಿರ್ವಹಿಸಿಕೊಂಡು ಹೋಗ್ತಿದ್ದಾವೆ, ಇವುಗಳ ಮೇಲೆ ನಿಯಂತ್ರಣಗಳೇನಾದರೂ ಕೂಡ ಇದಾವ ಅಂತ ನೋಡ್ತಾ ಹೋಗೋದಾದ್ರೆ, ದಿನಪತ್ರಿಕೆ ಅಥವಾ ನಿಯತಕಾಲಿಕೆಗಳಂತಹ ಬರಹ ರೂಪದಲ್ಲಿರುವಂತಹ, ಸಾಹಿತ್ಯದ ರೂಪದಲ್ಲಿರ್ತಕ್ಕಂತಹ ಈ ಒಂದು ಮಾಧ್ಯಮಗಳು ದಿನಪತ್ರಿಕಾ ನೋಂದಣಿ ಕಚೇರಿಯಲ್ಲಿ ನೋಂದಾಯಿಸಿಕೊಂಡೇ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಯಾವುದೇ ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಅಥವಾ ಮ್ಯಾಗಝಿನ್ಸ್ಗಳೇ ಆಗಿರ್ಬೋದು, ಅವುಗಳು ದಿನಪತ್ರಿಕಾ ನೋಂದಣಿ ಕಚೇರಿಯಲ್ಲಿ ತಮ್ಮ ಹೆಸರುಗಳನ್ನ, ಸಂಘಟನೆ ಹೆಸರನ್ನ, ತಮ್ಮ ಸಂಸ್ಥೆಯ ಹೆಸರನ್ನ ನೋಂದಾಯಿಸಿಕೊಂಡು ಅವುಗಳ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗಬೇಕು ಎನ್ನುವಂತಹ ನಿಯಮಗಳಿದ್ದಾವೆ. ಹಾಗೆಯೇ ಈ ಒಂದು ದಿನಪತ್ರಿಕೆಗಳ ಅಥವಾ ನಿಯತಕಾಲಿಕೆಗಳ ಗುಣಮಟ್ಟವನ್ನು ಕಾಪಾಡೋದಕ್ಕೋಸ್ಕರ ಅವುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳಿಲ್ಲದೆ ಕಾರ್ಯನಿರ್ವಹಿಸಿಕೊಂಡು ಹೋಗಲಿ ಅನ್ನೋದಕ್ಕೋಸ್ಕರ, ಹಾಗೆ ಅವುಗಳ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡೋದಕ್ಕೋಸ್ಕರ, ಭೀತಿ ಇಲ್ಲದೆ ಅವುಗಳ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿಯೇ ಭಾರತೀಯ ಪತ್ರಿಕಾ ಪರಿಷತ್ತು ಎನ್ನುವಂತಹ ಸಂಸ್ಥೆ ಸ್ಥಾಪಿತವಾಗಿದೆ. ನೆನಪಿಟ್ಕೊಳ್ಳಿ, ಭಾರತೀಯ ಪತ್ರಿಕಾ ಪರಿಷತ್ತು ಈ ದಿನಪತ್ರಿಕೆಗಳು, ನಿಯತಕಾಲಿಕೆಗಳ ಬೆಂಬಲಕ್ಕಿರುವಂತಹ ಒಂದು ಬೃಹತ್ ಸಂಸ್ಥೆಯಾಗಿ ನೋಡ್ತಾ ಹೋಗುವುದು. ಇದು ಪತ್ರಿಕೆಗಳ ಗುಣಮಟ್ಟವನ್ನ ಸದಾ ಗಮನಿಸ್ತಾ ಇರುತ್ತೆ. ಆ ಒಂದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಮನ್ನಣೆಯನ್ನು ಕೊಟ್ಟು ಇದು ಅವುಗಳಿಗೆ ಬೆನ್ನೆಲುಬಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ನಾವು ನೋಡಬಹುದು. ಹಾಗೆಯೇ ಇತ್ತೀಚಿನ ವಿದ್ಯುನ್ಮಾನ ಮಾಧ್ಯಮಗಳಾಗಿರ್ತಕ್ಕಂತಹ ದೂರದರ್ಶನ ಆಗಿರ್ಬೋದು, ಹಾಗೆ ರೇಡಿಯೋ, ಅಂತರ್ಜಾಲ, ಇಂತಹ ವಿದ್ಯುನ್ಮಾನ ಮಾಧ್ಯಮಗಳು ಇವತ್ತಿನ ಬಹುಬೇಗನೆ ಜನರನ್ನ ತಲುಪುತ್ತಿರುವಂತಹ ಮಾಧ್ಯಮಗಳಾಗಿದ್ದಾವೆ. ಇಂತಹ ವಿದ್ಯುನ್ಮಾನ ಮಾಧ್ಯಮಗಳ ಮೇಲೂ ಕೂಡ ಹಿಡಿತವನ್ನು ಸಾಧಿಸೋದಕ್ಕೋಸ್ಕರವಾಗಿ ಈ ಒಂದು ದೂರದರ್ಶನ, ರೇಡಿಯೋ, ಅಂತರ್ಜಾಲದಂತಹ ಮಾಧ್ಯಮಗಳು 1962ರ ಬಾನುಲಿ ಪ್ರಸರಣ ಸಮಿತಿಯ ಅಂಶಗಳ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾವೆ. ಈ ಒಂದು ಕಾಯ್ದೆ ಅಡಿಯಲ್ಲಿ 1962ರಲ್ಲಿ ಬಂದಂತಹ ಬಾನುಲಿ ಪ್ರಸರಣ ಸಂಹಿತೆ ಅಥವಾ ಬಾನುಲಿ ಪ್ರಸರಣ ಕಾಯ್ದೆ ಅಡಿಯಲ್ಲಿ ಇವು ಸ್ಥಾಪಿತವಾಗಿರುವಂತದ್ದಾವೆ. ಈ ಸಂಸ್ಥೆಯ ಅಥವಾ ಈ ಒಂದು ಕಾಯ್ದೆಯ ನಿಯಮಗಳಿಗೆ ಬದ್ಧವಾಗಿ ಇವುಗಳು ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ತಿದ್ದಾವೆ. ಇವುಗಳಿಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು ಸಹಿತ ಹಾಗೆಯೇ ಇದೆ ಅಂತ ಹೇಳ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಮಾಧ್ಯಮಗಳು ತಮ್ಮ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಅವಕಾಶ ಕೊಟ್ಟಿರುವಂತಹ ರೀತಿಯಲ್ಲಿಯೇ ಜನರ ಅಭಿಪ್ರಾಯಗಳನ್ನ ಸರ್ಕಾರಗಳಿಗೆ ಹಾಗೆ ಸರ್ಕಾರದ ನಿಯಮಗಳನ್ನ, ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾವೆ. ಪ್ರಜಾಪ್ರಭುತ್ವ ಧೋರಣೆಯ ನಿಲುವನ್ನ ಉಳಿಸುತ್ತಿದ್ದಾವೆ ಅಂತ ನಾವು ಕರೆಯಬಹುದಾಗಿದೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿವರೆಗೂ ಈ ಒಂದು ಅವಧಿಯಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ಪಕ್ಷಗಳು, ಅದರ ಎರಡು ವಿಧಗಳಾಗಿರುವಂತಹ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ರಾಜಕೀಯ ಪಕ್ಷಗಳು, ಹಾಗೆ ಸಮ್ಮಿಶ್ರ ಸರ್ಕಾರಗಳ ಬಗ್ಗೆ, ಹಾಗೆ ಸಾರ್ವಜನಿಕರ ಅಭಿಪ್ರಾಯ, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಎನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಅವಧಿಗೆ ಸಂಬಂಧಿಸಿದಂತೆ ಗೃಹಪಾಠವನ್ನು ನಾವು ಬರೆದುಕೊಳ್ಳಿ. ಗೃಹಪಾಠ: ರಾಜಕೀಯ ಪಕ್ಷಗಳ ಎರಡು ವಿಧಗಳಾದವು. ಸಮ್ಮಿಶ್ರ ಸರ್ಕಾರ ಎಂದರೇನು?
ದಿನಪತ್ರಿಕೆಗಳ ಗುಣಮಟ್ಟ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಕಾಪಾಡುತ್ತಿರುವ ಸಂಸ್ಥೆ ಯಾವುದು? ರಾಷ್ಟ್ರೀಯ ರಾಜಕೀಯ ಪಕ್ಷ ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳ ವ್ಯತ್ಯಾಸವನ್ನು ತಿಳಿಸಿ. ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಇದನ್ನು ಕುರಿತು ಪ್ರಬಂಧ ಬರೆಯಿರಿ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ. ಹಾಗಾದರೆ ಈ ಒಂದು ಅವಧಿಯ ಪಾಠ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.